ಸಾಕು. ಕೊಡೋದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶರಣ್ಯ. ಇದು ಮತ್ತೆ ನಾನು ಅಮ್ಮನ ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಅಜ್ಜಿ ಕೆಳಗಡೆ ಕೂತಿದ್ರು, ಹಾಯ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅಜ್ಜಿಗೆ ಹಾಯ್ ಮಾಡಿ. ನಮ್ಮಮ್ಮ ಹೂ ಕೂತ್ಕೊಂತ ಐತಿ. ನಮ್ಮ ಮನೆ ಸುತ್ತ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟು ಗ್ರೀನ್ರಿ ಇದೆ ನೋಡಿ. ನಮ್ಮಮ್ಮನಿಗೆ ಹೂವಿನ ಗಿಡ ಅಂದರೆ ತುಂಬ ಇಷ್ಟ. ಮನೆ ಸುತ್ತಲೂ ಹೂವಿನ ಗಿಡ ಹಾಕಿಟ್ಟಿದ್ದಾರೆ. ಅಲ್ಲವರೆಗೂ ಇರಲ್ಲ. ನಮ್ಮದು ತೋಟದ ಮನೆ ಹಿಂದೆನೇ ತೋಟ ಇದೆ. ಈಗ ನಮ್ಮ ಮನೆ ಮುಂದೆಯಿಂದ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಇದು ನಮ್ಮ ಅಪ್ಪಾಜಿ ಹಾಲು ಹಾಕ್ಬಿಟ್ಟು ತೋಟಕ್ಕೆ ಹೋಗಿ ಕಾಯಿ ತಗೊಂಡು ಬರ್ತಾ ಇದ್ದಾರೆ. ನಮ್ಮ ಮನೇಲಿ ಹಸು ಇದೆ. ಚೆನ್ನಾಗಿ ಬಂತದು. ಯಾಕೆ ಹೊಡೋಗ್ತೀಯನೆ? ನಾನು ನೋಡಿದ ತಕ್ಷಣ ಹೊಡೋಗ್ತಾಳೆ. ಹೊಡೋಗಿ ನೋಡೋಣ. ಹೊಡೋದು ಅಷ್ಟೇ. ನಮ್ಮ ಅಜ್ಜಿನ ಹೋಗುತ್ತೆ ಅದಕ್ಕೆ. ಇಲ್ಲಿ ನಮ್ಮಮ್ಮ ನನಗೆ ಸಿನಮನ್ ಟೀ ಮಾಡಿಕೊಡ್ತಾ ಇದ್ದಾರೆ. ಏನಂದರೆ ಅಮ್ಮನ ಮನೆಗೆ ಬಂದರೆ ಒಂದೇನು ಅಂತಂದರೆ ಹೆಣ್ಮಕ್ಳಿಗೆ ಯಾವುದು ಕೆಲಸ ಮಾಡಬೇಕು ಅಂತ ಇರಲ್ಲ. ಆರಾಮಾಗೆ ರೆಸ್ಟ್ ಮಾಡೋಗ್ಬೋದು. ನಾನಂತೂ ನಮ್ಮ ಅಮ್ಮನ ಮನೇಲಿ ಏನೂ ಕೆಲಸ ಮಾಡಲ್ಲ. ನಿಜವಾಗ್ಲೂ ಎಲ್ಲ ಅಮ್ಮನೇ ಮಾಡಿಕೊಡ್ತಾರೆ. ನಾನು ಆರಾಮಾಗಿದ್ದು ಬರ್ತೀನಿ. ಇಲ್ಲಿ ನಾನು ನನ್ನ ಸಿನಮನ್ ಟೀ ತೊಗೊಂಡ್ಬಿಟ್ಟು ಟೆರೆಸಿಗೆ ಬಂದೆ. ಟೆರೆಸ್ಸಿಂದ ವ್ಯೂ ಸಖತ್ತಾಗಿ ಕಾಣಿಸುತ್ತೆ ನಮ್ಮ ಮನೇಲಿ. ಯಾಕಂದರೆ ಸುತ್ತಮುತ್ತ ತೋಟನೇ ಇರೋದ್ರಿಂದ ಹಾಗಾಗಿ ನನಗಿದು ತುಂಬಾ ಇಷ್ಟ ಆಗುತ್ತೆ. ನಾನು ಯಾವಾಗಲೇ ಬರಲಿ ಅಮ್ಮನ ಮನೆಗೆ, ನಾನು ಟೆರೆಸ್ಸಲ್ಲೇ ಬಂದು ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡ್ತೀನಿ. ನೋಡಿ, ಇದು ತೆಂಗಿನ ಮರ. ಇದೇ ಥರ ನೋಡ್ತಾ ಇದ್ದಾಗ ನನಗೆ ಒಂದು ಜೇನು ಕಾಣಿಸ್ತು. ಹೆಜ್ಜೇನು ಕಟ್ಟಿತ್ತು. ನಿಮಗೆ ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ ನೋಡಿ. ತುಂಬ ಭಯ ಆಯಿತು ಒಂದು ಸೆಕೆಂಡ್. ಇಲ್ಲಿ ಅಜ್ಜಿ ಚಪಾತಿ ಹರಿತಾ ಇದ್ರು. ನಾನು ಹೊರಗಡೆ ಬಂದೆ. ಅಪ್ಪಾಜಿ ಹಸು ಕಟ್ತಾಯಿದ್ರು. ಸೊ ಒಂದು ಹಸುದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಇದು ನಮ್ಮದೇ ಹಸು. ಅದು ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾಯಿದೆ ಈಗ. ಈ ಹೂವು ಯಾವುದು ಅಂತ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕೆಳಗೈತೆ. ಇಲ್ಲಿ ಅಮ್ಮ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಹುಳ್ಳಿಕಾಯಿ ಸಾಂಬಾರು ಮಾಡ್ತಾ ಇದ್ದಾರೆ ಇವತ್ತು. ನಾನು ಇಲ್ಲೊಂದು ಗಿಳಿ ನೋಡಿದೆ. ನಮ್ಮ ಮನೆ ಮುಂದೆನೇ ನುಗ್ಗೆ ಮರ ಇದೆ. ಆ ನುಗ್ಗೆ ಬೀಜ ತಿನ್ನೋದಕ್ಕೆ ಅಂತ ಬರುತ್ತಂತೆ ಗಿಳಿ. ನೋಡಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ನಾವು ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಹೊರಗಡೆ ಹೊರಟ್ವಿ. ನಮ್ಮೂರಿಂದ ಒಂದು 5-6 ಕಿಲೋಮೀಟರ್ಸ್ ಆಗುತ್ತೆ ಸಿಟಿಗೆ ಹೋಗೋದಕ್ಕೆ. ಸೊ ಹೊರಟ್ವಿ. ನನಗೆ ನಮ್ಮೂರ ಹತ್ರ ಸಿಗೋ ಗೋಬಿ ಮಂಚೂರಿ ಅಂದರೆ ಸಖತ್ ಇಷ್ಟ. ಸೊ ಅದನ್ನು ತಿನ್ಕೊಂಡು ಬರೋಣ ಅಂತೇಳಿ ಹೊರಟ್ವಿ. ಈಗ ಡಿನ್ನರ್ ಆಯಿತು ಗೈಸ್. ನಾನು ನನ್ನ ತಮ್ಮ ಕುತ್ಕೊಂಡು ಮೂವಿ ನೋಡ್ತಾ ಇದ್ದೀವಿ. ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ.
ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಬಾಯ್.